ಈಜಲು ಹೋದ ಟಿಪ್ಪರ್ ಚಾಲಕನೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಗುಡಿಬಂಡೆ ತಾಲೂಕಿನ ತೀಲಕುಂಟಹಳ್ಳಿ ಕೆರೆಯಲ್ಲಿ ಇಂದು ನಡೆದಿದೆ. ಟಿಪ್ಪರ್ ನಿಲ್ಲಿಸಿ ಊಟ ಮಾಡಲು ಹೋದ ಚಾಲಕ ಊಟ ಮುಗಿಸಿ ವಾಪಸ್ ಬಾರದೆ ಈಜಲು ಕೆರೆಗೆ ಇಳಿದಿದ್ದು ಮತ್ತೆ ಮೇಲೆ ಬಂದೇ ಇಲ್ಲ. ಇದನ್ನು ಕಂಡು ಸಹೋದ್ಯೋಗಿಗಳು ಕೂಡಲೇ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಗ್ರಾಮದ 30 ವರ್ಷದ ನವೀನ್ ಮೃತ ಚಾಲಕನಾಗಿದ್ದು, ಈತ ಸ್ಯಾಂಡ್ ತುಂಬಿಸಿಕೊಂಡು ಹೋಗೋಕೆ ಅಂತ ಯಲಗಲಹಳ್ಳಿ ಕ್ರಷರ್ಗೆ ಬಂದಿದ್ದ. ಊಟದ ಸಮಯವಾದ ಕಾರಣ ಊಟ ಮಾಡೋಕೆ ಅಂತ ಕೆರೆ ಬಳಿ ಹೋಗಿದ್ದ. ಊಟ ಮುಗಿಸಿ ಅಲ್ಲೇ ಇದ್ದ ಕೆರೆಯಲ್ಲಿ ಈಜಾಡಲು ಇಳಿದು ಮುಳುಗಿ ಮೃತಪಟ್ಟಿದ್ದಾನೆ. ಜೊತೆಯಲ್ಲಿದ್ದ ಸ್ನೇಹಿತರು ಘಟನೆ ಕಂಡು ಪೊಲೀಸರಿಗೆ ಮತ್ತು ಸಂಬಂಧಿಕರಿಗೆ ವಿಷಯ ತಿಳಿಸಿದ್ದಾರೆ. ಮೃತದೇಹವನ್ನ ಹುಡುಕಾಡಿ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.